ವೆಲ್ಕಮ್ ಬ್ಯಾಕ್ ಟು ತರುಣ್ ಬ್ಲಾಗ್ಸ್. ಫ್ರೈಡೇ ಆದರೂ ಸ್ವಲ್ಪ ಜಾಸ್ತಿ ಸಾಕಾಗಿತ್ತು. ನಂತರ ನಾವೆಲ್ಲ ಕ್ರಿಕೆಟ್ ಆಡೋಕ್ಕೆ ಪ್ಲಾನ್ ಮಾಡಿದ್ವಿ. ನಾನು ಹೋಗೋ ಅಷ್ಟರಲ್ಲಿ ಎಲ್ಲರೂ ಆಲ್ರೆಡಿ ಬಂದಿದ್ರು. ನಂತರ ಚಿಕ್ಕದಾದ ಒಂದು ಕ್ಯಾಮ್ರಾ ಸಿಕ್ಕಿತ್ತು. ಇದರಲ್ಲಿ ವ್ಲಾಗ್ ಮಾಡೋಣ ಅಂತ ಸುಜನ್ ಮೇಲೆ ಫೋಕಸ್ ಮಾಡಿದ್ರೆ ಅಷ್ಟರಲ್ಲಿ ಕ್ಯಾಮ್ರಾನೇ ಕೆಳಗಡೆ ಹಾಕಿಬಿಟ್ವಿ. ಮಲ್ಗಿರೋರ್ಗೆ ಏನು ಡಿಸ್ಟರ್ಬ್ ಮಾಡದೆ ನಾವೇ ಕಾರ್ಡ್ಸ್ ಆಡಿದ್ವಿ. ನಂತರ ಪಕ್ಕದ ಮನೆಯವ್ರಿಗೆ ಸಾರಿ ಕೇಳೋಕ್ಕೆ ರಾತ್ರಿ 12 ಗಂಟೆಗೆ ಬೆಲ್ ಹೊಡಿತಾ 1 ಗಂಟೆಗೆ ನಾವು ಬುಕ್ಕಿಂಗ್ ಮಾಡಿದ್ರಿಂದ ನಾವು ಸೀದಾ ಬಾಕ್ಸ್ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ವಿ. ಹೋಗೋ ಅಷ್ಟರಲ್ಲಿ ಸೂರಜ್ ಮತ್ತು ತನುಜ ಫುಲ್ ಸ್ಟ್ರಾಟಜಿ ಮಾಡ್ತಾ ಇದ್ರು. ನೀನು ಹಂಗೆ ಬೀಸ್ಬೇಡು, ನಾನು ಎಡಿಟ್ ಮಾಡ್ತೀನಿ. ವಿರಾಟ್ ಕೊಹ್ಲಿ ಎಲ್ಲ ಹತ್ರ ನಿಲ್ಸಿ ಕ್ರಿಕೆಟ್ ಬಾಲ್ಸ್ ತರೋದು ಮರೆತು ಬಿಟ್ಟಿದ್ವಿ. ಅಷ್ಟರವರೆಗೆ ನಾವು ಫುಟ್ಬಾಲ್ ಆಡ್ತಾ ಇದ್ವಿ. ಫೈನಲಿ 2 ಟೀಮ್ಸ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಫುಲ್ ಕ್ರೇಜಿ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ನೋಡಿ ಮ್ಯಾಚ್ ಇನ್ನೂ ಫುಲ್ ಇಂಟ್ರೆಸ್ಟಿಂಗ್ ಆಯಿತು. ಇದಕ್ಕಲ್ಲಿ ನಂತರ ಇನ್ನೊಂದು ಕಡೆ ಸುಜಾನ್ ಅವರು ತಮ್ಮ ಟೀಮ್ಮೇಟ್ಸ್ನ ಎಲ್ಲ ರನ್ಔಟ್ ಮಾಡ್ತಾ ಇದ್ರು. ನಂತರ ಕ್ರೇಜಿ ಬ್ಯಾಟಿಂಗ್ ಮಾಡ್ತಿದ್ದ MN ಇನ್ನೇನು ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ಅಷ್ಟರಲ್ಲಿ ಯಾರ ದೃಷ್ಟಿ ಬಿತ್ತು ಅಂತ ಗೊತ್ತಿಲ್ಲ. ಡೆಡ್ ಬಾಲಿಗೆಲ್ಲ ಔಟ್ ಆಗೋ ಥರ ಆಗ್ಬಿಡ್ತು. ಏನು ತಗೋತಿದ್ಯಾ? 3 hot chocolates. ಬೇರೆ Uncivilized people coming in Bangalore metropolitan cities and behaving like ಸೂರಜ್ ಯಾರು ಹೇಳಿದ್ದು? ಇದರಲ್ಲಿ ಕಸ ಹಾಕಿದ್ದಾರೆ ಪಾಪ.